PUC ಮುಗಿಯಿತು ಮುಂದೇನು ಮಾಡುವುದು ಅನ್ನುವಂಥ ಟೆನ್ಷನ್ ವಿದ್ಯಾರ್ಥಿಗಳಿಗಿದ್ರೆ ಈಗ ಯೂಶುವಲ್ ಆಗಿ ಸೈನ್ಸ್ ಮಾಡಿದ್ರೆ ಎಂಜಿನಿಯರಿಂಗ್ MBBS BSc ಇಷ್ಟು ಮಾತ್ರ ಆಪ್ಷನ್ನ ಬೇರೆ ಏನಾದರೂ ಆಯ್ಕೆಗಳಿವೆಯಾ ಈ ರೀತಿ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಗಳಿರೋದು ಪೋಷಕರಲ್ಲಿ ಪ್ರಶ್ನೆಗಳಿರೋದು ಸಾಮಾನ್ಯ. ಜೊತೆಗೆ ಏನು ಅವಕಾಶಗಳಿದ್ದಾವೆ, ಯಾವ ಕಾಲೇಜಿಗೆ ಸೇರಿದ್ರೆ ಬೆಸ್ಟ್ ಅನ್ನುವಂಥ ಪ್ರಶ್ನೆಗಳು ಕೂಡ ಇರ್ತವೆ. ನಮ್ಮ ಬಜೆಟ್ನಲ್ಲಿ ಯಾವ ಕಾಲೇಜ್ ನಮಗೆ ಸಿಗುತ್ತೆ, ಅದು ಒಳ್ಳೆ ಕಾಲೇಜಾ, ಹೀಗೆ ಹತ್ತಾರು ಪ್ರಶ್ನೆಗಳು. ಈ ರೀತಿ ಗೊಂದಲಗಳು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಂತಾನೆ ದಾವಣಗೆರೆಯಲ್ಲಿ ನ್ಯೂಸ್ ಫಸ್ಟ್ ಎಜುಕೇಷನ್ ಎಕ್ಸ್ಪೋನ ಆಯೋಜನೆ ಮಾಡಿದೆ. ಜ್ಞಾನ ಸಂಗಮ ಎಜುಕೇಷನ್ ಎಕ್ಸ್ಪೋ. ಇವತ್ತು ಎಕ್ಸ್ಪೋದ 2ನೇ ದಿನ ಸಂಜೆ 6 ಗಂಟೆಯವರೆಗೂ ಕೂಡ ಎಕ್ಸ್ಪೋ ಇರುತ್ತೆ. ನಿನ್ನೆಯಂತೂ ಭಾರೀ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಎಕ್ಸ್ಪೋಗೆ ಆಗಮಿಸಿ ಒಂದೇ ಸೂರಿನಡಿ ಅವರೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಇದೆ. ಆ ಭಾಗದ ಪ್ರತಿಷ್ಠಿತ, ಆ ಭಾಗ ಅಂತಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಈ ಎಕ್ಸ್ಪೋನಲ್ಲಿ ಭಾಗಿಯಾಗಿದ್ದಾವೆ. ದಾವಣಗೆರೆಯ PB ರಸ್ತೆ ಬಳಿ ಇರುವಂತಹ ರೇಣುಕಾ ಮಂದಿರದಲ್ಲಿ ಜ್ಞಾನ ಸಂಗಮ ಎಕ್ಸ್ಪೋ ನಡೀತಾ ಇರೋದು. ನಿನ್ನೆ ಭಾರೀ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹರಿದು ಬಂದಿದ್ರು. ಇವತ್ತು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಆಗಮಿಸಿದ್ದಾರೆ. ತಮಗಿರುವಂತಹ ಅನುಮಾನಗಳು, ತಮಗಿರುವಂತಹ ಗೊಂದಲಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯಕ್ಕೆ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಉತ್ತಮ, ಕರಿಯರ್ ಆಪ್ಷನ್ಗಳು ಏನೇನಿದ್ದಾವೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸಂಜೆ 6 ಗಂಟೆಯವರೆಗೂ ಕೂಡ ಈ ಎಕ್ಸ್ಪೋನಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಇದೆ. ನಾನು ಈ ಎಜುಕೇಶನ್ ಎಕ್ಸ್ಪೋಗೆ ಬಂದ್ಬಿಟ್ಟು ನನಗೆ ತುಂಬಾ ಖುಷಿ ಆಗಿದೆ. ಇಲ್ಲಿ ತುಂಬಾ ಚೆನ್ನಾಗಿರೋ ಕಾಲೇಜ್ಗಳು ಬಂದಿದ್ದಾವೆ. ತುಂಬಾ ಚೆನ್ನಾಗಿ ಅವ್ರ ಕಾಲೇಜ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಿದ್ದಾರೆ. ಮತ್ತೆ ಈ ತರ ಒಂದು ಎಜುಕೇಶನ್ ಎಕ್ಸ್ಪೋ ಇಂದ ಬಹಳ ಜನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಎಲ್ಲಾ ಸ್ಟೂಡೆಂಟ್ಸ್ಗೆ ಹೇಳೋದೇನಂದ್ರೆ ಈ ತರ ಎಜುಕೇಶನ್ ಎಕ್ಸ್ಪೋ ಎಲ್ಲೆಲ್ಲಿರುತ್ತೆ, ಸೊ ನೀವು ಬಂದ್ರೆ ನಿಮ್ಗೆ ಬಹಳ ಮಾಹಿತಿ ಸಿಗುತ್ತೆ. ಯಾವ್ಯಾವ ಕಾಲೇಜ್ ಎಲ್ಲೆಲ್ಲಿದೆ, ಯಾವ ತರ ಅವ್ರದ್ದು ಕ್ಯಾಂಪಸ್, ಅದೆಲ್ಲ ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ದಾವಣಗೆರೆಯಲ್ಲಿ ಎಜುಕೇಷನ್ ಎಕ್ಸ್ಪೋ ಮಾಡಿರೋದು ತುಂಬ ಯೂಸ್ಫುಲ್ ಆಯಿತು. ನಮಗೆ ಗೊತ್ತಿಲ್ಲದೆ ಇರೋ ಕಾಲೇಜಸ್ ಬೇರೆ ಬೇರೆ ಸ್ಟೇಟ್ಸಿಂದ ಬಂದು, ನಮಗೆ ಯೂನಿವರ್ಸಿಟಿಯಿಂದ ಬಂದು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದರಿಂದ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್. ಇದು ನಾವೆಲ್ಲ ಬೇರೆ ಬೇರೆ ಕಡೆ ಕಾಲೇಜ್ಗಡೆ ಹೋಗೋಕ್ಕಾಗಲ್ಲ, ಹಂಗಾಗಿ ಇಲ್ಲೇ ದಾವಣಗೆರೆಯಲ್ಲಿ ವಿವಿಧ ಕಾಲೇಜ್ಗಳು ಬಂದಿದೆ, ನಮಗೆ ತುಂಬ ಅನುಕೂಲ ಆಗಿದೆ. ಅಷ್ಟೇ, ಥ್ಯಾಂಕ್ ಯು. ಅದೇ ಎಲ್ಲ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಬಂದಿದೆ. ನಾವು ಬರೀ ಫೋನಲ್ಲಿ ನೋಡ್ತಿದ್ವಿ, ಇಲ್ಲೆಲ್ಲ ಸ್ಟಾಲ್ಗಳೆಲ್ಲ ಬಂದು ಹಾಕಿದ್ದಾರೆ, ಹಂಗಾಗಿ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗುತ್ತೆ ಅಷ್ಟೇ. ನಮಸ್ಕಾರ ಸರ್, ನಾವು ಬೇಸಿಕಲಿ ವಿಜಯನಗರ ಡಿಸ್ಟಿಕ್ನಿಂದ ಬಂದೀವಿ. ನಮ್ಮದು ಹೈದರಾಬಾದ್, ಕರ್ನಾಟಕ. ನೀವು ನ್ಯೂಸ್ ಫಸ್ಟ್ನರು ಈ ಶೈಕ್ಷಣಿಕ ಇದನ್ನ ಎಜುಕೇಷನ್ ಫೆಸ್ಟ್ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ನೆಲ್ಲ ಕರೆಸಿರಿ, ಅವ್ರದ್ದು ಫೀಸ್ ಸ್ಟ್ರಕ್ಚರು, ಅವ್ರದ್ದು ಕ್ಯಾಂಪಸ್ ಸೆಲೆಕ್ಷನ್ ಯಾವ ರೀತಿ ಇದೆ, ಅದೆಲ್ಲ ಅನುಕೂಲ ಆಗ್ತಾ ಇದೆ. ನೀವು ಇದೇ ತರನ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಂತೇಳಿ ತಮ್ಮ ಇದಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಸಿಗ್ತಾ ಇದೆ ಸರ್, ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ದೊಡ್ಡ ದೊಡ್ಡ ಕಾಲೇಜ್ ಎಲ್ಲ ಒಳ್ಳೊಳ್ಳೆ ಕಾಲೇಜ್ ಬಂದಿದಾವೆ. ಅವ್ರದ್ದು ಎಲ್ಲ ಹೇಳ್ತಾ ಇದಾರೆ, ಕೋರ್ಸ್ ಡೀಟೇಲ್ಸು, ಫೀಸ್ ಡೀಟೇಲ್ಸು ಯಾವ ತರ ಇರುತ್ತೆ, ಕ್ಯಾಂಪಸ್ ಸೆಲೆಕ್ಷನ್ ಯಾವ ತರ ಇರುತ್ತೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ಸರ್. ನಿಮ್ದು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ಇದೆ ಸರ್. ನ್ಯೂಸ್ ಫಸ್ಟ್ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದೆ. ನಾನು ಬೇರೆ ಬೇರೆ ಕಡೆ ನೋಡಿದೆ, ಅಟೆಂಡ್ ಆಗಕ್ ಆಗ್ಲಿಲ್ಲ. ನಿನ್ನೆ ಕೂಡ ಅಟೆಂಡ್ ಆಗ್ಬೇಕಾಗಿತ್ತು. ಆಕ್ಚುಲಿ ನಾನು ಬೇರೆ ಕಡೆ ಹೋಗಿದ್ರಿಂದ ಅಟೆಂಡ್ ಆಗಕ್ ಆಗ್ಲಿಲ್ಲ. ಇವತ್ತು ಅದನ್ನ ನೋಡಿ ಬಂದಿದ್ದೀವಿ ಸರ್. ಬಂದಿದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ತಿಪ್ಪೇಶ್ ಅಂತೇಳಿ. ಬೇಸಿಕಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ, FDA ಕೈಗಾರಿಕಾ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕೂಡ KSET ಅಲ್ಲಿ 14,995 ರ್ಯಾಂಕ್ ತೆಗೆದಿದೆ. ರೂರಲ್ ಏರಿಯಾದಿಂದ ಬಂದಿದೆ, ಹೈದರಾಬಾದ್, ಕರ್ನಾಟಕ. ನಮಗೂ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ಇದೆ. ಹಂಗಾಗಿ ನಾವು ಯಾವ್ಯಾವ ಕಾಲೇಜ್ ಬಂದಿದಾವೆ ಅಂತ ನೋಡಿ ಇನ್ಫಾರ್ಮೇಶನ್ ತಗೊಂಡಿದ್ದೀವಿ ಸರ್. ಆಪ್ಷನ್ ಎಂಟ್ರಿಯಲ್ಲಿ ಇವನ್ನೆಲ್ಲ ಎಂಟ್ರಿ ಮಾಡ್ತೀವಿ ಸರ್, ಆರ್ಡರ್ ವೈಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.